ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿಯೂ ಅಡುಗೆ ಅನಿಲದ ಕೊರತೆ ಹೆಚ್ಚಾಗಿದೆ. ಹರಿಹರ ಇಂದಿರಾ ಕ್ಯಾಂಟೀನ್ನಲ್ಲಿ ಕಟ್ಟಿಗೆ ಒಲೆಗೆ ಮೊರೆ ಹೋಗಿದ್ದಾರೆ. 2 ದಿನಗಳಿಂದಲೂ ಕೂಡ ಸಿಲಿಂಡರ್ ಸರಬರಾಜು ಬಂದ್ ಆಗಿದೆ. ಸಿಲಿಂಡರ್ ಸಿಗ್ತಾ ಇಲ್ಲ. ಹಾಗಾಗಿ ಸೌದೆಯನ್ನ ಬಳಸಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿಗಳು. ಇಂದಿರಾ ಕ್ಯಾಂಟೀನ್ನಲ್ಲಿ ಅನ್ನ ಸಾಂಬಾರ್ ಸಿಗೋದಿಲ್ಲ, ಬದಲಾಗಿ ಇಡ್ಲಿ ಉಪ್ಪಿಟ್ಟನ್ನ ಮಾತ್ರ ಅಲ್ಲಿ ತಯಾರಿ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಎದುರಾಗಿದೆ. ಹರಿಹರದ ಇಂದಿರಾ ಕ್ಯಾಂಟೀನ್ನಲ್ಲಿ ಬಹಳ ಪ್ರಮುಖವಾಗಿ ಸಿಲಿಂಡರ್ ಕೊರತೆಯಿಂದಾಗಿ ಸಿಬ್ಬಂದಿಗಳು ಕಟ್ಟಿಗೆ ಒಲೆ ಮೊರೆ ಹೋಗುತ್ತಾರೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಕ್ಯಾಂಟೀನ್ನ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದ್ದು ಹೊಸ ಸಿಲಿಂಡರ್ ಸಪ್ಲೈ ಆಗಿಲ್ಲ ಅಂತ ಹೇಳಿ ಸಿಬ್ಬಂದಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹೀಗಾಗಿ ಸೌದೆ ಒಲೆ ಮೂಲಕ ಅಡುಗೆಯನ್ನು ತಯಾರಿಸುವಂತ ಪರಿಸ್ಥಿತಿ ಸದ್ಯ ದಾವಣಗೆರೆಯಲ್ಲೂ ಕೂಡ ನಿರ್ಮಾಣವಾಗಿದೆ. ಅನಿಲದ ಕೊರತೆಯಿಂದಾಗಿ ಅನ್ನ ಸಾಂಬಾರನ್ನು ಕೂಡ ತಯಾರಿ ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ದಾವಣಗೆರೆಯಲ್ಲೂ ಕೂಡ ಅಡುಗೆ ಅನಿಲದ ಕೊರತೆಯಿಂದಾಗಿ ಇಂದಿರಾ ಕ್ಯಾಂಟೀನ್ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಾ ಇದೆ? ಆ ಮೆನು ಹೇಗೆ ಚೇಂಜ್ ಆಗದ? ಏನಂದ್ರೆ ದಾವಣಗೆರೆ ಜಿಲ್ಲೆಯಲ್ಲೂ ಕಳೆದ ಒಂದು 3-4 ದಿನಗಳಿಂದ ಅಡಿಗೆ ಅನಿಲದ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಈ ಖಾಸಗಿ ಮತ್ತು ಗೃಹ ಬಳಕೆ ಅನಿಲ ಸಿಗದ ಕಾರಣ ಕೆಲವು ಹೋಟೆಲ್ಗಳು ಸಹ ಅಡಿಗೆ ಅನಿಲ ಇಲ್ಲದ ಕಾರಣ ಸೌದೆ ಒಲೆಯನ್ನ ಬಳಕೆ ಮಾಡ್ತಾ ಇದ್ರು. ಇದೀಗ ಇಂದಿರಾ ಕ್ಯಾಂಟೀನ್ ಏನಿದೆ, ಸರ್ಕಾರ ಒಂದು ತಂದಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಅತ್ಯಂತ ಕೂಲಿ ಕಾರ್ಮಿಕರು ಬಡವರಿಗೆ ಏನೊಂದು ಒಳ್ಳೇದಾಗ್ಲಿ ಅಂತ ಮಾಡಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗೂ ಸಹ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಈ ಕಾರಣದಿಂದ ಹರಿಹರ ನಗರದಲ್ಲಿರ್ತಕ್ಕಂತಹ ಇಂದಿರಾ ಕ್ಯಾಂಟೀನ್ಗಳು ಏನಿದಾವೆ ಅಲ್ಲಿಯೂ ಸಹ ಸಿಲಿಂಡರ್ ಇಲ್ಲದ ಕಾರಣ ಇದೀಗ ಸೌದೆಗಳನ್ನ ಬಳಸಿ ಅಡಿಗೆಯನ್ನ ಮಾಡ್ತಿರ್ತಕ್ಕಂಥದ್ದು. ಅಲ್ಲಿನ ಸಿಬ್ಬಂದಿಗಳು ತೀವ್ರ ಸಮಸ್ಯೆಯನ್ನ ಎದುರಿಸಿದ್ದು, ಯಾರು ಸಹ ಸಿಲಿಂಡರ್ ಅನ್ನ ನೀಡಲು ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಇದೀಗ ಅವರೇ ಸೌದೆಯನ್ನ ತಂದು ಅಡಿಗೆಯನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನಂದ್ರೆ ಸಾಕಷ್ಟು ಜನ ಇಂದಿರಾ ಕ್ಯಾಂಟೀನ್ ಅಂದ್ರೆ ಬಡವರು, ಕೂಲಿ ಕಾರ್ಮಿಕರು ಮತ್ತು ಬಸ್ ನಿಲ್ದಾಣ ಇಂಥ ತಕ ಕೆಲಸ ಮಾಡುವಂತ ವರ್ಕರ್ಗಳು ಬಂದು ಅಲ್ಲಿ ಊಟ ಮಾಡುವ ಕಾರಣ ಅವರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸಿಬ್ಬಂದಿಗಳೇ ಸಹ ಸೌದೆ ಒಲೆಯನ್ನ ಬಳಸಿಕೊಂಡು ಇಡ್ಲಿ ಮತ್ತು ಉಪ್ಪಿಟ್ಟು ಇಂಥ ಒಂದು ಆಹಾರ ಪದಾರ್ಥಗಳನ್ನ ಮಾಡಿ ಆ ಒಂದು ಕೂಲಿ ಕಾರ್ಮಿಕರಿಗೆ ಒಂದು ನೀಡುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದನೂ ಸಹ ಸಿಲಿಂಡರ್ಗೆ ಬೇಡಿಕೆ ಇಟ್ಟರು ಸಹ ಯಾರು ಸ್ಪಂದನೆ ಇಲ್ಲದ ಕಾರಣ ಈ ರೀತಿಯಾಗಿ ಒಂದು ಸೌದೆಯನ್ನ ಬಳಸಿ ತಾವೇ ಒಂದು ಅಡಿಗೆಯನ್ನ ಮಾಡಿ ಗ್ರಾಹಕರಿಗೆ ನೀಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಾವಣಗೆರೆ ಜಿಲ್ಲೆಯಲ್ಲೂ ಸಹ ಒಂದು ಅಡಿಗೆ ಅನಿಲದ ಸಮಸ್ಯೆ ಸಾಕಷ್ಟು ಉಲ್ಬಣಗೊಂಡಿದ್ದು ಇದೀಗ ಇಂದಿರಾ ಕ್ಯಾಂಟೀನ್ ಮೇಲೂ ಸಹ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಕಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.